ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಅದಕ್ಕಿಂತ ಪೂರ್ವವಾಗಿ ಈ ಒಂದು ಉದ್ಯೋಗ ಮೇಳದ ಒಂದು ಪೋಸ್ಟರ್ಗಳನ್ನು ಮಾನ್ಯ ಅಧ್ಯಕ್ಷರು ಮತ್ತು ಸಾಹೇಬರು ಬಿಡುಗಡೆ ಮಾಡಬೇಕಂತ ಅವರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾರೆ. ಒಂದು ಉದ್ಯೋಗ ಮೇಳವನ್ನು ನಾವು ಒಂದು ತಾಲೂಕಾ ಮಟ್ಟದಲ್ಲಿ ಆಯೋಜನೆ ಮಾಡಲು ನಾವು ಮಾಡಬೇಕು ಅಂತ ಒಂದು ಅನಿಸಿದಾಗ, ಎಲ್ಲಿ ಮಾಡಬೇಕಂತ ಒಂದು ಪ್ರಶ್ನೆ ಬಂದಾಗ, ಯಾವ ಜಾಗದಲ್ಲಿ ಇನ್ನೂ ಮಾಡೇ ಇಲ್ಲ ಉದ್ಯೋಗ ಮೇಳ, ಅಲ್ಲಿ ಮೊದಲು ರೀಚ್ ಆಗೋಣ ಅಂತ ಹೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಲಹೆ ಕೊಟ್ಟರು. ಹಾಗೂ ನಮ್ಮ ಮಾನ್ಯ ಶಾಸಕರು ಕೂಡ ನಮ್ಮ ಹತ್ರ ಏನಾದರೂ ಒಂದು ಮಾಡಿ, ಏನೋ ಒಂದು ಕಾರ್ಯಕ್ರಮ ಮಾಡಿ ಅಂದಾಗ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಇಲ್ಲಿ ಬಹಳಷ್ಟು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಯುವ ಜನತೆಯ ಸಮೃದ್ಧಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸರ್ ಅವರು ಬಹಳಷ್ಟು ಯೋಜನೆಗಳನ್ನು ರೂಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮಾನ್ಯ ನಮ್ಮ ಇಲಾಖಾ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಯುವ ನಿಧಿ ಮಕ್ಕಳಿಗೆ ಏನಾದರೂ ಮಾಡಬೇಕು, ಯುವ ಜನತೆಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಈ ನಿರುದ್ಯೋಗ ನಿವಾರಣೆಯನ್ನು ಹೋಗಲಾಡಿಸಲು ಒಂದು ಪ್ರಯತ್ನವನ್ನು ಮಾಡಬೇಕಂತ ನಾವು ಉದ್ಯೋಗ ಮೇಳವನ್ನು ಒಂದು ಮಾಡಬೇಕು ಅಂತ ಅಂದಾಗ, ನಾನು ಕೂಡ ನಮ್ಮ ಮಾನ್ಯ ಜಿಲ್ಲಾ ಮಂತ್ರಿಗಳಾದ ಶ್ರೀ MB ಪಾಟೀಲ್ ಸರ್ ಅವರಿಗೆ ಕೇಳಿದಾಗ, ಮಾಡಿ ನೀವು ಉದ್ಯೋಗ ಮೇಳ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟರು. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಕೌಶಲ್ಯತೆ ಬಗ್ಗೆ ಭಾಳ ಒತ್ತನ್ನು ನಾವು ನೀಡ್ತಾ ಇದ್ದೀವಿ. ಆ ಕೌಶಲ್ಯತೆ ಪಡೆದುಕೊಂಡವರಿಗೂ ಮೇಲೆ ಉದ್ಯೋಗ, ಅದಕ್ಕೂ ಕೂಡ ನಾವು ಬಹಳ ಒತ್ತನ್ನು ನೀಡ್ತೇವೆ. ಈ ಕೌಶಲ್ಯ ಅಭಿವೃದ್ಧಿ, ಯಾಕಂದರೆ ಕೌಶಲ್ಯ ಅಭಿವೃದ್ಧಿ ಅಂದರೆ ಭಾಳಷ್ಟು ಜನ ಕೇಳ್ತಾರೆ, ಏನು ಮಾಡ್ತೀರಾ ಮೇಡಮ್ ಅಂತ. ಕೌಶಲ್ಯ ಅಭಿವೃದ್ಧಿ ಅಂದರೆ ಏನು? ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಅದು ಎಲ್ಲದರಲ್ಲೂ ಕೌಶಲ್ಯತೆ ಇರುತ್ತೆ. ಮಾತನಾಡೋದು ಕೌಶಲ್ಯತೆ, ಓದುವುದು ಒಂದು ಚೆನ್ನಾಗಿ ಓದಿ ಅದನ್ನು ಒಳ್ಳೆಯವಾಗಿ ಭಾಷಣ ಮಾಡೋದು ಒಂದು ಕೌಶಲ್ಯತೆ, ಆಡುವುದು ಒಂದು ಕೌಶಲ್ಯತೆ, ಒಂದು ಯಾವುದೇ ಒಂದು ವೃತ್ತಿಯಲ್ಲಿ ಪರಿಣಿತಿ ಆಗುವುದು ಅದು ಕೌಶಲ್ಯತೆ. ಈ ನಿಟ್ಟಿನಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮವು ಭಾಳಷ್ಟು ಕೆಲಸ ಮಾಡ್ತಾಯಿದೆ. ಎಲ್ಲೋ ಒಂದು ಕಡೆ ಕೌಶಲ್ಯ ಅಂದರೆ ಭಾಳಷ್ಟು ಜನ ಒಂದು ಓದು ಮುಗಿದ ತಕ್ಷಣ ಬೇಕು ನಮಗೆ ಸ್ಕಿಲ್ಲು, ಯಾವುದ್ಯಾವುದು ಉದ್ಯೋಗ ಪಡಿಬೇಕಾದ್ರೆ ಸ್ಕಿಲ್ ಬೇಕು ಅಂತ ಹೇಳ್ತಾರೆ. ಆವಾಗ ಇಲ್ಲ, ಬೇರೆ ದೇಶಗಳ ಜಗತ್ತಿನಲ್ಲಿ ಬೇರೆ ದೇಶಗಳಲ್ಲಿ ನೋಡಿದಾಗ ಆ ದೇಶಗಳಲ್ಲಿ ಕೌಶಲ್ಯತೆಯು ಶಾಲಾ ಮಟ್ಟದಲ್ಲೇ ಕೌಶಲ್ಯತೆಯನ್ನು ಶುರು ಮಾಡ್ಕೊತಾರೆ. ಈಗ ನಾವೇ ಸೆಪ್ಟೆಂಬರಲ್ಲಿ ಲಿಯಾನ್ ಫ್ರಾನ್ಸಿಗೆ ಹೋದಾಗ ಜಪಾನ್ ಮತ್ತು ಕೊರಿಯಾದಲ್ಲಿ ಭಾಳಷ್ಟು ಮಕ್ಕಳು ಈ ಕೌಶಲ್ಯ ಸ್ಪರ್ಧೆಯಲ್ಲಿ ಒಂದು ಪ್ರಶಸ್ತಿಯನ್ನು ಗಳಿಸಿದರು, ಪ್ರೈಸನ್ನು ಗಳಿಸಿದರು. ಯಾಕೆ ಅಂತ ಕೇಳಿದಾಗ, ಅವ್ರದ್ದು ಏನು ಶಾಲೆ ಇರುತ್ತಲ್ಲ, 1ನೇ ತರಗತಿಯಿಂದನೇ ಅವರಿಗೆ ಕೌಶಲ್ಯತೆ ಬಗ್ಗೆ ಪ್ರತಿಯೊಂದು ಓದುವುದು ಕೌಶಲ್ಯತೆ ರೀತಿಯಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇದೆ ಅಂತ ಅವರು ಹೇಳಿದಾಗ, ನಾವು ಕೂಡ ಈ ವರ್ಷ ಒಂದು ಹೊಸ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಅದು ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಹೇಳಿ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಸಲ ನಮ್ಮ ಬಜೆಟಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. ಅಂದರೆ 8ನೇ ತರಗತಿಯಿಂದ ಮಕ್ಕಳಿಂದ ಈಗ ಹೆಂಗೆ ನಾವು ಕಂಪ್ಯೂಟರ್ ಎಜುಕೇಷನು LKG UKG ಫಸ್ಟ್ ಸ್ಟ್ಯಾಂಡರ್ಡಿಂದನೇ ನಾವು ಕಂಪ್ಯೂಟರ್ ಬೇಕು ಅಂತ ಹೇಳಿ ಓದ್ತಾ ಇದ್ದೀವಿ, ಅದೇ ರೀತಿ ಕೌಶಲ್ಯತೆ ಕೂಡ ಅದರ ಬಗ್ಗೆ ಅರಿವು ಕೂಡ ನಾವು 8th ಸ್ಟ್ಯಾಂಡರ್ಡ್ 9th
10th ಈ ರೀತಿಯಾಗಿ ಎಲ್ಲ ಮಕ್ಕಳಿಗೂ ಇಲ್ಲಿಂದನೇ ಓದುವ ಮಟ್ಟದಲ್ಲಿಂದನೇ ಬರಬೇಕು ಅಂತ ಹೇಳಿ ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಒಂದು ಘೋಷಣೆ ಮಾಡಿದ್ದೀವಿ. ರಾಜ್ಯದಲ್ಲಿ 2.3 ಲಕ್ಷ ಮಕ್ಕಳಿಗೆ ಈ ಕೌಶಲ್ಯತೆ ಅರಿವು ಕೂಡ ಮೂಡಿಸಲು ಒಂದು ಮುಂದಿನ ದಿನಮಾನದಲ್ಲಿ ಯೋಜನೆ ಕೂಡ ನಾವು ಹಾಕ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತಾರಲ್ಲ, ಹಾಗೆ ಎಲ್ಲ ಜಿಲ್ಲೆಯಲ್ಲೂ ನಾವು ಕೆಲವೊಂದು ಶಾಲೆಗಳಲ್ಲಿ ನಾವು ಈ ಪ್ರಯತ್ನವನ್ನು ಮಾಡಿದ್ದೀವಿ. ಇಲ್ಲಿ ನಮ್ಮ ವಿಜಯಪುರದಲ್ಲೂ ಕೂಡ ಜಳಕಿಯಲ್ಲಿ, ಆಮೇಲೆ ನಿಡಗುಂದಿಯಲ್ಲಿ, ವಿಜಯಪುರ ಸಿಟಿಯಲ್ಲಿ ಕೆಲವೊಂದು ಸರ್ಕಾರಿ ಶಾಲೆಯಲ್ಲಿ ನನ್ನ ವೃತ್ತಿ ನನ್ನ ಆಯ್ಕೆ ಈ ಪುಸ್ತಕದ ಒಂದು ಅರಿವು ಕೂಡ, ಅಂದರೆ ಕೌಶಲ್ಯತೆ ಅರಿವು ಕೂಡ ನಾವು ಮೂಡಿಸಿದ್ದೀವಿ. ಇದನ್ನು ಮುಂದಿನ ದಿನಮಾನದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಎಲ್ಲ ಮಕ್ಕಳಿಗೆ ತಲುಪಿಸುವ ಒಂದು ಪ್ರಯತ್ನ ಕೂಡ ಮಾಡ್ತೇವೆ. ಈ ಶಾಲೆ ಆದಮೇಲೆ ಕಾಲೇಜ್ ಹಂತದಲ್ಲೂ ಕೂಡ ನಾವು ಮಕ್ಕಳಿಗೆ ಕಲಿಕೆ ಜೊತೆ ಕೌಶಲ್ಯ ಏನು ಕಲಿತಾರಲ್ಲ ಅದರ ಜೊತೆ ಕೌಶಲ್ಯ ಜೊತೆ ಸ್ಕಿಲ್ ಎಟ್ ಕಾಲೇಜ್, ಆ ರೀತಿಯಾಗಿ ನಾವು ಕಾಲೇಜ್ ಹಂತದಲ್ಲೂ ಕೂಡ ನಾವು ಈ ಕೌಶಲ್ಯತೆಯನ್ನು ಕೂಡ ಕಲಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಕಲಿಕೆ ಜೊತೆ ಕೌಶಲ್ಯ ಅಂತ ಈ ವರ್ಷ ನಮ್ಮ ಅಕ್ಕಮಹಾದೇವಿ ಯೂನಿವರ್ಸಿಟಿಯಲ್ಲಿ ನಾವು ಈ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹೋದ ವರ್ಷ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಬೆಂಗಳೂರು ಕರ್ನಾಟಕ ಆ ಕಡೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ಯೂನಿವರ್ಸಿಟಿಗಳನ್ನು ತೆಗೆದುಕೊಂಡಿದ್ವಿ. ಈ ಸಲ ನಾವು ವುಮೆನ್ ಯೂನಿವರ್ಸಿಟಿ ಇಲ್ಲಿ ಅಕ್ಕಮಹಾದೇವಿ ಯೂನಿವರ್ಸಿಟಿಯಲ್ಲಿ ಕೂಡ ಈ ಕಲಿಕೆ ಜೊತೆ ಕೌಶಲ್ಯ ಇದರಲ್ಲಿ ಒಂದು ಸೆಮೆಸ್ಟ್ರಲ್ಲಿ 50 ಗಂಟೆ ಅವರಿಗೆ ಅಡೋಬ್ ಆಗಲಿ, ಮೈಕ್ರೋಸಾಫ್ಟ್ ಆಗಲಿ, ಟ್ಯಾಲಿ ಆಗಲಿ ಈ ರೀತಿಯಾಗಿ ಒಂದು ಕೌಶಲ್ಯತೆಯನ್ನು ನಿಪುಣತೆಯನ್ನು ಆಗಲು ನಾವು ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದೇ ನಿಟ್ಟಿನಲ್ಲಿ ಇನ್ನು ಭಾಳಷ್ಟು ನಮ್ಮ ಇಲಾಖೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಾನು ಭಾಳ ದಿನ ಆದಮೇಲೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರೋದ್ರಿಂದ ಒಂದಿಷ್ಟು ನಮ್ಮ ಇಲಾಖೆ ವಿಷಯ ಒಂದು ಹೇಳಬೇಕಾಗತ್ತೆ. ಉದ್ಯೋಗ ಮೇಳ ಏನಕ್ಕೆ ಬೇಕಾಗತ್ತಂತ ಇದ್ರ ಜೊತೆಗೆ ಯಾಕಂದರೆ ನಾನು ಹೇಳಬೇಕಾಗತ್ತೆ. ಇದರೊಂದಿಗೆ ನಾವು ಭಾಳಷ್ಟು ಯುವ ನಿಧಿ ಮಕ್ಕಳಿದ್ದಾರೆ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ. ಒಂದು 6 ರಿಂದ 8 ಸಾವಿರ ಯುವ ನಿಧಿ ಮಕ್ಕಳು ನೋಂದಣಿ ಮಾಡ್ಕೊಂಡಿರ್ತಾರೆ. ಅವರಿಗೆ ನಿರುದ್ಯೋಗ ನಿವಾರಣೆ ಆಗಲು 2 ಕಾರ್ಯಕ್ರಮಗಳು. ಒಂದು, ಈ ಉದ್ಯೋಗ ಮೇಳ ಮಾಡುವುದರ ಮೂಲಕ ಅವರು ಭಾಗವಹಿಸ್ಬೋದು. ಇನ್ನೊಂದು, ನಮ್ಮಲ್ಲೇ ಒಂದು ಇಂಡಸ್ಟ್ರಿಯಲ್ ಲಿಂಕೇಜ್ ಕಾರ್ಯಕ್ರಮ ಅಂತ ಒಂದಿದೆ. ಅಂದರೆ ನಾವು ಪ್ರತಿಯೊಂದು ಇಂಡಸ್ಟ್ರಿಗಳನ್ನು ಆಹ್ವಾನ ಮಾಡಿಬಿಟ್ಟು ನೀವು ಇಂಡಸ್ಟ್ರಿಗೆ ಏನು ಬೇಕು ಅಂತ ಅವರಿಗೆ ಯಾವ ರೀತಿಯಾದ ಕೌಶಲ್ಯತೆ ಉಳ್ಳ ಪದವೀಧರರು ಅಥವಾ ಯುವ ಜನತೆಯೋ ಯುವಕರು ಬೇಕು, ಯುವತಿಯರು ಬೇಕು, ಅದೇ ರೀತಿಯಾಗಿ ನೀವು ಟ್ರೈನಿಂಗ್ ತಗೊಳ್ಕೊಡಿ. ಆ ಟ್ರೈನಿಂಗ್ ಕೊಟ್ಟ ಮೇಲೆ ನೀವು ಅವರನ್ನು ಪ್ಲೇಸ್ ಮಾಡಿ. ಮೀನ್ಸ್ ಟ್ರೈನಿಂಗ್ ಪ್ಲಸ್ ಪ್ಲೇಸ್ಮೆಂಟು ಆ ಇಂಡಸ್ಟ್ರಿಗಳೇ ಮಾಡಬೇಕು. ಈ ರೀತಿಯಾಗಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದು ಬಿಟ್ಟು ಇದೇ ವರ್ಷ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಘೋಷಣೆ ಮಾಡಿದ್ದಾರೆ. ನಮ್ಮ ಪಾರಂಪರಿಕ ಮತ್ತು ಪ್ರಾದೇಶಿಕ ಕೌಶಲ್ಯತೆಗಳು ಕೂಡ ಉಳಿಬೇಕು. ಯಾಕಂದರೆ ಮುಂದಿನ ಪೀಳಿಗೆಗಳು ನಮ್ಮ ಪಾರಂಪರಿಕ ಕೌಶಲ್ಯತೆಗಳು ಏನೇನು ಇರ್ತವೆ, ಎಕ್ಸಾಂಪಲು ಈಗ ಬಿದಿರಿ ವರ್ಕ್ ಮಾಡಲಿ, ನೇಕಾರರಾಗಲಿ, ಬುಟ್ಟಿ ಮಾಡೋದಾಗಲಿ ಅಥವಾ ಕಸೂತಿ ಮಾಡೋದಾಗಲಿ, ಯಾವುದೇ ಮಣ್ಣಿನ ಗಡಿಗೆ ಮಾಡೋದಾಗಲಿ, ಮುಂದಿನ ಯುವ ಪೀಳಿಗೆ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಒಂದು ಒತ್ತು ನೀಡಿ ಪಾರಂಪರಿಕ ಕೌಶಲ್ಯತೆಗಳು ಕೂಡ ಈ ವರ್ಷ ನಾವು ಅದನ್ನು ಕೂಡ ಶುರು ಮಾಡ್ತಾ ಇದ್ದೀವಿ. ಇದ್ರ ಜೊತೆ ಪ್ರಾದೇಶಿಕ ರೀಜ್ನಲ್ ವೈಸ್ ಕೌಶಲ್ಯತೆಗಳು ಇರ್ತವೆ. ಎಕ್ಸಾಂಪಲ್ ಚನ್ನಪಟ್ಟಣ ಅಂತ ಹೋದರೆ ಗೊಂಬೆ ಬರುತ್ತೆ, ಆಮೇಲೆ ಬಾಗಲಕೋಟೆಗೆ ಹೋದರೆ ಸೀರೆಗಳು ಬರ್ತವೆ. ಆ ರೀತಿಯಾಗಿ ಪ್ರಾದೇಶಿಕ ಕೌಶಲ್ಯತೆಗಳು ಯಾವುದ್ಯಾವುದು ಸ್ಕಿಲ್ಗಳಿದ್ದಾವೆ ಅದನ್ನು ಕೂಡ ನಾವು ಎತ್ತಿ ಹಿಡಿತಾ ಇದ್ದೀವಿ. ಇದರೊಂದಿಗೆ ಇನ್ನೊಂದಿಷ್ಟು ಭಾಳಷ್ಟು ಹಲವಾರು ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ದೀವಿ. ನಾವು ಈ ಉದ್ಯೋಗ ಮೇಳ ಮಾಡೋದು ನಾನು ನಮ್ಮ ಶಾಸಕರಿಗೂ ಭಾಳಷ್ಟು ದಿನ ನಮ್ಮ ಕ್ಷೇತ್ರದಲ್ಲಿ ಒಂದು ಏನಾದರೂ ಮಾಡಬೇಕು ಅಂದಾಗ ಸರಿ ಸರ್ ಒಂದು ಉದ್ಯೋಗ ಮೇಳ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ವಿಜಯಪುರದಲ್ಲಿ ನಿಮ್ಮ ಎಲ್ಲರೂ ಪ್ರಶ್ನೆ ಇರಬೇಕು, ವಿಜಯಪುರ ಅಲ್ಲದೆ ಯಾಕೆ ಚಡ್ಚಣಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಏನಂದರೆ ಇದು ಒಂದು ಸಣ್ಣ ಉದ್ಯೋಗ ಮೇಳ, ಅಂದರೆ ಒಂದು ಮಧ್ಯಮ ಗಾತ್ರದ ಉದ್ಯೋಗ ಮೇಳ. ವಿಜಯಪುರದಲ್ಲಿ ಮಾಡಬೇಕಾದ್ರೆ ನಾವು ದೊಡ್ಡ ಬೃಹತ್ ಗಾತ್ರದ ಉದ್ಯೋಗ ಮೇಳ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಹೋದ ಸಲ ಟೈಮ್ ಕೂಡ ಕೇಳಿದ್ವಿ. ಆದರೆ SSLC PUC ಎಕ್ಸಾಮ್ ಇರೋದ್ರಿಂದ, ಸೀರೀಸ್ ಆಫ್ ಬೇರೆ ಬೇರೆ ಎಕ್ಸಾಮ್ ಇರೋದ್ರಿಂದ ನಮಗೆ ವೆನ್ಯೂ ಸಿಗೋಕ್ಕೆ ಟೈಮ್ ಆಯಿತು. ಆಮೇಲೆ ಬೇರೆ ಬೇರೆ ಇದಕ್ಕೆ ನಮಗೆ ಜಾಗ ಸಿಗಲಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ನಾವು ಒಂದು ಚಡ್ಚಣ್ಣಲ್ಲಿ ಮಾಡೋಣ. ಆ ಭಾಗದಲ್ಲಿ ಎಂದೂ ನಾವು ಉದ್ಯೋಗ ಮೇಳ ಮಾಡಿಲ್ಲ. ಅಲ್ಲಿ ಆ ಭಾಗದ ಮಕ್ಕಳಿಗೆ ಒಂದು ಉದ್ಯೋಗ ಮಾಡಿ ಮುಂದಿನ ದಿನಮಾನದಲ್ಲಿ
ನಮಗೆ ಜಿಲ್ಲಾ ಅಧಿಕಾರಿಗಳು ಕೂಡ ಹೇಳಿದರು, ಮೇಡಮ್ ನೀವು ಇಲ್ಲೇ ಒಂದು ವಿಜಯಪುರದಲ್ಲಿ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಂತ ಅವರು ಕೂಡ ಒಂದು ಹೇಳಿದಾಗ ಒಂದು ಒಳ್ಳೆಯ ಒಂದು ಬೃಹತ್ ಪ್ರಮಾಣದಲ್ಲಿ ಮುಂದಿನ ದಿನಮಾನದಲ್ಲಿ ಮಾಡೋಣ ಅಂತ ಹೇಳಿಕೊಂಡು ಈಗ ಈ ಉದ್ಯೋಗ ಮೇಳದಲ್ಲಿ ಏನು ಚಡ್ಚಣ್ಣಲ್ಲಿ ನಮಗೆ ಈಗಾಗಲೇ ಸುಮಾರು 40 ಕಂಪ್ನಿಗಳು ರಿಜಿಸ್ಟರ್ ಆಗಿದ್ದಾವೆ. ಕೆಲವೊಂದು ಕಂಪ್ನಿಗಳು ಹುಬ್ಬಳ್ಳಿಯಿಂದ ಬಂದಿದ್ದಾರೆ, ಕೆಲವೊಂದು ಇಲ್ಲಿ ಬೆಂಗಳೂರಿಂದ ಬಂದಿದ್ದಾರೆ, ಕೆಲವರು ಗುಲ್ಬರ್ಗದಿಂದ ಇದ್ದಾರೆ, ಕೆಲವೊಬ್ಬರು ಇಲ್ಲೇ ಲೋಕಲ್ ಅವರು ಇದ್ದಾರೆ. 40 ಕಂಪ್ನಿಗಳು ರಿಜಿಸ್ಟರ್ ಆಗಿದ್ದಾರೆ. ಆಮೇಲೆ ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರ SSLC ಹಿಡಿದು ಡಿಗ್ರಿವರೆಗೂ ಕೇಳಿದ್ದಾರೆ. ಕೆಲವೊಬ್ಬರು BE ಡಿಪ್ಲೊಮಾ ಅಂದಿದ್ದಾರೆ, ಕೆಲವೊಬ್ಬರು PUC ಅಂದಿದ್ದಾರೆ, ಕೆಲವೊಬ್ಬರು SSLC ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ಏನು ಕೋರ್ಸನ್ನು ಮಾಡಿದವ್ರಿಗೆ ಎಲ್ಲರಿಗೂ ಅವರು ಇಲ್ಲಿ ಕೇಳಿದ್ದಾರೆ. ಹಾಗಾಗಿ ಅವರು ಕೆಲವೊಬ್ಬರು ಇದರಲ್ಲಿ ರೇಂಜ್ ಏನಂದರೆ ಯಾರು ಒಂದು 5,000, 4,000, 3,000 ಸಂಬಳ ಇಲ್ಲ. ಎಲ್ಲರೂ ಒಂದು ಮಿನಿಮಮ್ 10,000ರಿಂದ ಒಂದು 30,000, 40,000ವರೆಗೂ ಕೂಡ ಸಂಬಳ ಇದೆ. ಇದರಲ್ಲಿ ಸ್ಯಾಲ್ರಿ ಇರೋ ಒಂದು ನಮಗೆ 300 ಬೇಕು, 200 ಬೇಕು, 20 ಬೇಕು, 400 ಜನ ಬೇಕು ಅಂತ ನಾನೇನೋ ಕೌಂಟ್ ಮಾಡಿದಾಗ ಸುಮಾರು 3,000ಕ್ಕಿಂತ ಹೆಚ್ಚಿಗೆ ವೇಕೆನ್ಸಿಗಳು ತೋರಿಸ್ತಾ ಇದ್ದಾರೆ ಈ ಎಲ್ಲ ಕಂಪ್ನಿಗಳನ್ನು ನೋಡಿದರೆ. ಸೊ ಇದರಿಂದ ಏನು ಅನಿಸುತ್ತೆ ಅಂದರೆ ಇದಕ್ಕೆ ಯಾವುದೇ ಒಂದು ಇದೇ ವಿದ್ಯಾರ್ಹತೆ ಅಂತ ಹೇಳಿ ಸೀಮಿತವಾಗದೆ SSLC ಹಿಡಿದು PUC ಹಿಡಿದು ಡಿಗ್ರಿವರೆಗೂ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಅಲ್ಲಿ ಐದರ್ ಅವರು ನೇರವಾಗಿ ಇದರಲ್ಲಿ ನೋಂದಣಿ ಮಾಡ್ಕೊಂಡಿದ್ರೆ ಈ QR ಕೋಡಿಂದ ನೋಂದಣಿ ಮಾಡ್ಕೊಂಡಿರ್ತಾರೆ. ಈಗಾಗಲೇ 1,900 ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ನಾಳೆ ಕೂಡ ಓಪನ್ ಆಗಿ ಅಲ್ಲೇ 7ನೇ ತಾರೀಕಿಗೆ ತಾವೇ ಬಂದು ವಾಕಿಂಗ್ ಥರ ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬೋದು. ಹೀಗಾಗಿ ಇದು ಒಂದು ನಮ್ಮ ಉದ್ಯೋಗದಾತರಿಗೂ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೂ ಒಂದೇ ಸೂರಿನಡಿಯಲ್ಲಿ ತಂದು ಅವರನ್ನೇ ಒಂದೇ ಯಾವ್ಯಾವ ವಲಯದಲ್ಲಿ ಯಾವ್ಯಾವ ಉದ್ಯೋಗಗಳು ಇದಾವೆ ಅಂತ ಒಂದು ಪರಿಚಯ ಮಾಡಿಸಿ ಅವರಿಗೆ ಒಂದು ಕಡೆ ತರುವ ಒಂದು ಪ್ರಯತ್ನ ನಾವು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಯವರು ಹಾಗೆ ನಮ್ಮ ಶಾಸಕರು ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಅಧಿಕಾರಿಗಳು ಇದು ಈಗಾಗಲೇ ಮೊದಲು ಒಂದು ಸಲ ಕೂಡ ಈ ಬಿಡುಗಡೆ ಮಾಡಿದ್ದೀರಾ ನೀವು, ಅವರು ಮತ್ತು CEO ಮತ್ತು SP ಅವರು ಎಲ್ಲರೂ ಸೇರಿ ಇದನ್ನು ಏನು ನಮ್ಮ ಈ ಬ್ಯಾನರನ್ನು ಇದು ಉದ್ಯೋಗ ಮೇಳದ ಇದನ್ನು ನಾವು ಈಗಾಗಲೇ ಒಂದು ಸಲ ಅವರು ರಿಲೀಸ್ ಮಾಡಿದ್ದಾರೆ. ಅದರಿಂದನೇ ಅನಿಸುತ್ತೆ ಸ್ವಲ್ಪ ಜನ ರಿಜಿಸ್ಟರ್ ತುಂಬ ಆಗಿದ್ದಾರೆ. ಇದಕ್ಕಾಗಿ ನಮ್ಮ ಕೌಶಲ್ಯಾಧಿಕಾರಿ ಕುಂಬಾರವರು ಕೂಡ ಭಾಳ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ಸಲ ಎಷ್ಟು ಜನ ಬರ್ತಾರೆ ಅದರ ಮೇಲೆ ನನಗೆ ಮುಂದಿನ ಉದ್ಯೋಗ ಮೇಳ ಮಾಡಲು ಒಂದು ಶಕ್ತಿ ಬಂದಂಗಾಗತ್ತೆ. ಯಾವ ಕಂಪ್ನಿಗಳು ಯಾವ ವಿದ್ಯಾರ್ಥಿಗಳು ಬರ್ತಾರೆ ಅಂತ ನನಗೊಂದು ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಂಗೂ ಕೂಡ ಆಗುತ್ತೆ. ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೌಶಲ್ಯದ ಕುರಿತು ಇನ್ನೊಂದು ಸಲ ನಾನು ಒಳ್ಳೆಯ ಅದರ ವಿವರವಾಗಿ ನಮ್ಮ ಇಲಾಖೆಯಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಇನ್ನೊಂದು ಸಲ ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತೇನೆ. ಇನ್ನೊಂದು ಕೂಡ ತಮ್ಮ ಮೂಲಕ ಹೇಳೋಕ್ಕೆ ಬಯಸ್ತೇನೆ, ಈ ಉದ್ಯೋಗ ಮೇಳದಲ್ಲಿ ಇಲ್ದಿದ್ರು ನಮ್ಮ ಇಲಾಖೆಯಲ್ಲಿ ಭಾಳಷ್ಟು ಜನ ನಾವು ವಿದೇಶಕ್ಕೆ ಕೂಡ ಕಳಿಸ್ತಿರ್ತೇವೆ. ಅಂದರೆ ನಮ್ಮ ಹತ್ರ ಇನ್ನೊಂದು ಕರ್ನಾಟಕ ವೊಕೇಶ್ನಲ್ ಟ್ರೈನಿಂಗ್ ಅಂತ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಅಂತ ಕೂಡ ಇದೆ. ಅಲ್ಲಿ ನಾವು ವಿದೇಶದಿಂದ ಯಾವುದ್ಯಾವುದು ಕಂಪನಿಗಳು ಬಂದು ಡಿಪ್ಲೊಮಾದವರಿಗೆ ಆಮೇಲೆ ITIದವರಿಗೆ ಡಿಗ್ರಿ ಹೋಲ್ಡರ್ಗೆ ಅವ್ರಿಗೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಮೊನ್ನೆ ತಾನೇ ಹೋದು ಒಂದು 10 ದಿನ ಹಿಂದೆ RAK ಸಿರಾಮಿಕ್ಸ್ ಅಂತ ಹೇಳಿ ದುಬೈದವರು UAE ಅವರು ಬಂದು ಸುಮಾರು 70ರಿಂದ ಹೆಚ್ಚು ಜನನ ಸ್ಕ್ರೀನಿಂಗ್ ಮಾಡಿ ಸೆಲೆಕ್ಷನ್ ಮಾಡಿಬಿಟ್ಟು ಹೋಗಿದ್ದಾರೆ. ಇದೇ ರೀತಿ ನಾವು ಲಾಸ್ಟ್ ಇಯರ್ ನಾವು ಮೋರ್ ದೆನ್ 100 ಯುವಕರಿಗೆ ಸ್ಲೋವಾಕಿಯಾಗಿ ಕಳಿಸಿದ್ದೀವಿ ಸ್ಟೆಲಂಟಿಸ್ ಕಂಪ್ನಿಗೆ ಅಸೆಂಬ್ಲಿ ಲೈನ್ ಆಪ್ರೇಟರ್ ಅಂತ ಹೇಳಿ. ಆಮೇಲೆ ನರ್ಸಸ್ ಕೂಡ ಭಾಳಷ್ಟು ಜನ ನರ್ಸಸ್ UAE ಅಲ್ಲಿ ನರ್ಸಸ್ ಅನ್ನು ಸುಮಾರು 13-14 ಜನ ಗಂಡು ಮಕ್ಕಳು ನರ್ಸಸ್ ಕೂಡ ಸೆಲೆಕ್ಟ್ ಆಗಿದ್ದಾರೆ ಬೇರೆ ಬೇರೆ ದೇಶದಲ್ಲಿ. ನಮಗೆ ಇದೇ ರೀತಿಯಾಗಿ ಭಾಳಷ್ಟು ವಿದೇಶಕ್ಕೆ ಕೂಡ ಅವಕಾಶ ಇರುತ್ತೆ. ಏನಂದರೆ ಮಕ್ಕಳಿಗೆ ಎಲ್ಲಿ ಅಪ್ರೋಚ್ ಮಾಡಬೇಕಂತ ಗೊತ್ತಿರಲ್ಲ, ಎಲ್ಲಿ ಹೋಗಿ ಅಪ್ರೋಚ್ ಮಾಡಬೇಕು, ಯಾವ ರೀತಿಯಾಗಿ ಎಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಬರಬೇಕು, ಎಲ್ಲಿ ಕೇಳಿರ್ತಾರಂತ. ಹಾಗಾಗಿ ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಒಂದು ಏನು ನಮ್ಮ ವೆಬ್ಸೈಟ್ ಇದೆ, ನಮ್ಮ ಸೋಷಿಯಲ್ ಮೀಡಿಯಾ ಇದೆ,
ಅದರಲ್ಲಿ ನಾವು ಯಾವುದೇ ಒಂದು ಉದ್ಯೋಗ ಬೇಡಿಕೆ ಇದೆ ಅಂದರೆ ಅದರಲ್ಲಿ ನಾವು ಬಿಟ್ಟಿರ್ತೀವಿ. ಅಲ್ಲಿ ಕೂಡ ಅವರುಗಳು ಅಪ್ಲೈ ಮಾಡ್ಬೋದು. ಈ ಮುಂದಿನ ದಿನಮಾನದಲ್ಲಿ ಎಲ್ಲೇ ಏನೇ ಏನು ಉದ್ಯೋಗ ಅವಕಾಶ ಇದೆ ಅಂತ ಹೇಳಿದರೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮೇಲ್ ಕೂಡ ಇವರ ಒಂದು ಡಿಪಾರ್ಟ್ಮೆಂಟ್ ಮೂಲಕ ಮತ್ತು ನಮ್ಮ ಜಿಲ್ಲಾ ಕೌಶಲ್ಯ ಅಧಿಕಾರಿಗಳ ಮೂಲಕ ಎಲ್ಲ ಕಾಲೇಜ್ಗಳಲ್ಲೂ ಅದು ರೀಚ್ ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಇನ್ನೂ ಏನಾದರೂ ಇದ್ದರೆ ನಾನು ಹೆಚ್ಚಿಗೆ ಕೆಲಸ ಮಾಡಲು ಒಂದು ಪ್ರಯತ್ನ ಮಾಡ್ತೇನೆ. ಈಗ ನಮ್ಮ ಜಿಲ್ಲಾಧಿಕಾರಿಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಕಾಂತಾ ನಾಯ್ಕ ಅವರಿಗೆ ಮತ್ತು ಈ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿರುವ ಅಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಮ್ಮ ವಿಜಯಪುರ ಜಿಲ್ಲೆ ನಿಮಗೆಲ್ಲ ಗೊತ್ತಿರುತ್ತದೆ, ಬೇಸಿಕಲಿ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಡಿಸ್ಟ್ರಿಕ್ಟ್ ಆಗಿರುತ್ತದೆ. ಇಲ್ಲಿ ಕಾರ್ಖಾನೆಗಳು ಈಗ ಬರೋಕ್ಕೆ ಶುರು ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕಾಲೇಜುಗಳು, ITIಗಳೆಲ್ಲ ಇದೆ. ಅದರಿಂದ ಭಾಳ ಮಂದಿ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಹೊರಗಡೆ ಬರ್ತಾರೆ. ಸೊ ಅವರಿಗೆಲ್ಲರಿಗೂ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯವರೇ ಆದ ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಕಾಂತಾ ನಾಯ್ಕ ಮೇಡಮ್ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಒಂದು ಸಲಹೆ ಮೇರೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರ ಒಂದು ಸಲಹೆ ಮೇರೆಗೆ ಮತ್ತು ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಕೋರಿಕೆ ಮೇರೆಗೆ ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿಯೇ ಗಡಿ ಪ್ರದೇಶದಲ್ಲಿ ಇರುವ ಚಡಚನ್ ನಗರದಲ್ಲಿ ಹಮ್ಮಿಕೊಳ್ಳುತ್ತಾ ಇದ್ದಾರೆ. ಇದು ಒಂದು ತುಂಬ ಮಹತ್ವವಾದ ವಿಚಾರ. ಯಾಕಂದರೆ ಇಷ್ಟು ದಿನ ನಮ್ಮ ಕೇಂದ್ರ ಆದರೆ ವಿಜಯಪುರ ನಗರದಲ್ಲಿ ಉದ್ಯೋಗ ಮೇಳಗಳು ಆಗ್ತಾಯಿತ್ತು. ಅದು ಕೂಡ ಸತತವಾಗಿ ಆಗ್ತಾ ಇರಲಿಲ್ಲ. ತುಂಬ ವರ್ಷ ಆಗಿದೆ ಈಗಾಗಲೇ ಉದ್ಯೋಗ ಮೇಳಗಳು ಆಗಿ. ಸೊ ರೂರಲ್ ಏರಿಯಾಗೂ ಹೋಗಬೇಕು, ಎಲ್ಲಿ ಈ ಒಂದು ಉದ್ಯೋಗ ತಗೊಳ್ಳುವವರು ಜಾಸ್ತಿ ಇದ್ದಾರೋ, ಉದ್ಯೋಗ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೋ ಅವರ ಕಡೆ ಅವ್ರ ಮನೆ ಬಾಗಿಲಿಗೆ ಹೋಗಬೇಕೆಂಬ ಒಂದು ಒಳ್ಳೆಯ ಒಂದು ವಿಚಾರವನ್ನು ಕೈಯಲ್ಲಿ ತಗೊಂಡು ಮಾನ್ಯ ಅಧ್ಯಕ್ಷರು ಈ ಒಂದು ಕಾರ್ಯಾಚರಣೆಯನ್ನು ಚಡಚನ್ ನಗರದಲ್ಲಿ ನಾಗ್ಟಾನ್ ಮತಕ್ಷೇತ್ರದ ಶಾಸಕರಾದ ಶ್ರೀ ವಿಠಲ್ ಕಡಕ್ದೊಂಡ್ ಅವರ ಒಂದು ಸಹಯೋಗದೊಂದಿಗೆ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ಸೇರಿ ಇದನ್ನು ಮಾಡ್ತಾ ಇದ್ದಾರೆ. ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಈ ಒಂದು ಜಿಲ್ಲೆಯ ಎಲ್ಲ ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ಗೆ ನಾನು ಕೇಳಿಕೊಳ್ಳುತ್ತೀನಿ. ಈವನ್ ITI ಮುಗಿಸೋರು ಕೂಡ ಡಿಮ್ಯಾಂಡ್ ಇದೆ. ಯಾಕಂದರೆ ಈಗಾಗಲೇ 40 ಕಂಪನಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನೂ ಕೂಡ ಕೆಲವೊಂದು ಕಂಪನಿಗಳು ಬರುವ ಸಾಧ್ಯತೆ ಇದೆ. ಅದೇ ರೀತಿ 2,000 ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ಗಳು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಇನ್ನೂ ಕೂಡ 1,000 ಮಂದಿ ರಿಜಿಸ್ಟರ್ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ನೋಡಿ ಈಗಾಗಲೇ ಮೇಡಮ್ ಅವರು ಹೇಳಿದಾಗ ಈ ಒಂದು ಉದ್ಯೋಗ ಮೇಳ ಚಡಚನಲ್ಲಿ ಮಾಡುವಾಗ ನಮಗೆ ಗೊತ್ತಾಗುತ್ತೆ, ಒಂದು ಕಡೆ ಈ ಲೈಕ್ ಎಂಪ್ಲಾಯ್ಮೆಂಟ್ ಕೇಳುವವರದು ಯಾವ ರೀತಿ ಇಂಟ್ರೆಸ್ಟ್ ಇದೆ, ಯಾವ್ಯಾವ ಕಂಪನಿಗೆ ಹೋಗುವ ಆಸಕ್ತಿ ಇದೆ ಅಂತ ಹೇಳಿ. ಅದೇ ರೀತಿ ಇನ್ನೊಂದು ಕಡೆ ಡಿಮ್ಯಾಂಡ್ ಹೇಗಿರುತ್ತದೆ, ಇಂಡಸ್ಟ್ರಿ ಡಿಮ್ಯಾಂಡ್ ಯಾವ ಕೋರ್ಸಿಗಿರ್ತದೆ, ಯಾವ ರೀತಿ ಸಾಫ್ಟ್ ಸ್ಕಿಲ್ ಇರುವವರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಕ್ಕೆ ನಮಗೆ ಈ ಒಂದು ಉದ್ಯೋಗ ಮೇಳ ಒಂದು ಅವಕಾಶ ಕಲ್ಪಿಸಿಕೊಡುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಜಿಲ್ಲೆಯ ಕೇಂದ್ರ ಸ್ಥಾನವಾಗಿರುವ ವಿಜಯಪುರ ನಗರದಲ್ಲಿ ನಾವು ಹಮ್ಮಿಕೊಳ್ಳುತ್ತೀವಿ. ಈಗಾಗಲೇ ಅದಕ್ಕೆ ನಾವು ಎಲ್ಲ ಚರ್ಚೆಗಳನ್ನು ಕೂಡ ಮಾಡಿದ್ದೀವಿ. ಜಿಲ್ಲೆಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕೂಡ ಭಾಳಷ್ಟು ಕಾಳಜಿ ವಹಿಸಿದ್ದಾರೆ. ಸೊ ಆದ್ದರಿಂದ ಈ ಒಂದು ಉದ್ಯೋಗ ಮೇಳ ಏನು ಚಡಚನಲ್ಲಿ ನಡೆಯಲಿದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಾಚರಣೆಯನ್ನು ಸದುಪಯೋಗ ಮಾಡಿಕೊಳ್ಳಬೇಕು ನಾನು ಕೋರಿಕೊಳ್ಳುತ್ತೀನಿ. ಅದೇ ರೀತಿ ಇದನ್ನು ಆಯೋಜಿಸಿರುವ ನಮ್ಮ ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕಾಂತಾ ನಾಯ್ಕ ಮೇಡಮ್ ಅವರಿಗೆ ನಾನು ವಿಶೇಷವಾದ ಒಂದು ಧನ್ಯವಾದಗಳನ್ನು ಕೂಡ ನಾನು ಹೇಳಿಕೊಳ್ಳುತ್ತೀನಿ. ಕಂಪನಿ ಇಲ್ಲಿ LIC ಇಲ್ಲಿನ ಚೈತನ್ಯ ಪ್ರೈವೇಟ್ ಇಂಡಿಯಾ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡು ಬೆಂಗಳೂರಿಂದ ಬಂದಿದೆ. ಹುಬ್ಬಳ್ಳಿಯಿಂದ RNS ಟ್ರಕ್ ಅಂತ ಅವರು ಬಂದಿದ್ದಾರೆ. ಇನ್ನೊಂದು ನವಭಾರತ್ ಫರ್ಟಿಲೈಸರ್ ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಆಮೇಲೆ
ನಾರಾಯಣ್ ಕೇರ್ಸ್ ಅಂತ ಹೇಳಿ ಇಲ್ಲಿ ವಿಜಯಪುರದವರಿದ್ದಾರೆ. ಆಮೇಲೆ ಬೆಂಗಳೂರಿಂದ ಲಯಮ್ ಗ್ರೂಪ್ಸ್ ಸೋರ್ಸಿಂಗ್ ಪಾರ್ಟ್ನರ್ ಅಂತ ಅವ್ರು ಬಂದಿದ್ದಾರೆ. ಆಮೇಲೆ ಸನ್ ಬ್ರೈಟ್ ಅಂತ ಹೇಳಿ ಬೆಂಗಳೂರಿಂದ ಅವರು ಬಂದಿದ್ದಾರೆ, ಪವರ್ ಸೊಲ್ಯೂಷನ್ ಅಂತ. ಕೆಲವೊಬ್ಬರು ಬರೀ ಡಿಪ್ಲೊಮಾ ಮತ್ತು ಇಂಜಿನಿಯರ್ಸ್ ಬೇಕು ಅಂತ ಹೇಳಿ ಕೆಲವೊಬ್ಬರು ಒಂದೆರಡು ಕಂಪ್ನಿಗಳು ಬಂದಿದ್ದಾವೆ. ಇದು ಯಾವುದಂದರೆ ವೈಟ್ ಬೋರ್ಡ್ ಟೆಕ್ನಾಲಜಿ, ಇವ್ರಿಗೆ ಡಿಪ್ಲೊಮಾ ಮತ್ತು ಇಂಜಿನಿಯರ್ಸ್ ಬೇಕು. ಸೊ ಅವರು ಕೂಡ ಬಂದಿದ್ದಾರೆ. ಆಮೇಲೆ ಇಲ್ಲಿ ಸನ್ ಗ್ರೋ ಗ್ರೀನ್ ಸೋಲಾರ್ ಅಂತ ಹೇಳಿ ಇವರು ಕೂಡ ಬೆಂಗಳೂರಿಂದ ಇವರಿದ್ದಾರೆ. ಇದು ಅಲ್ಲದೆ ಎಷ್ಟೊಂದು ಕಂಪ್ನಿಗಳಿದ್ದಾವೆ, ನಾನು ಹೇಳೋದು ಮರ್ತ್ಬಿಟ್ಟೆ. ಕೆಲವೊಂದು ಕಂಪ್ನಿಗಳಿಗೆ ಬಹಳಷ್ಟು ಜನ ಬೇಕಾಗಿರ್ತಾರೆ. ಏನಂದರೆ ಅವ್ರಿಗೆ ಮಕ್ಕಳು ಅಲ್ಲಿ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಕೆಲವೊಂದು ಮಕ್ಕಳು ಬಂದಾಗ ನಮಗೆ ರಿಕ್ವೈರ್ಮೆಂಟ್ ಏನಂತ ಹೇಳಿ ಗೊತ್ತಾಗುತ್ತೆ. ಅವ್ರುಗಳನ್ನು ಕೂಡ ನಾವು ಮುಂದಿನ ದಿನಮಾನದಲ್ಲಿ ಎಲ್ಲ ಮಕ್ಕಳ ಯಾವುದ್ರ ರೀತಿಯಾಗಿ ಅವ್ರದ್ದು ರಿಕ್ವೈರ್ಮೆಂಟ್ ಇದೆ ಅದನ್ನು ಪ್ರಕಾರ ನಾವು ಇದನ್ನು ತರ್ತೀವಿ. 16ನೇ ತಾರೀಕಿಗೆ ಏಪ್ರಿಲ್ 16ಕ್ಕೆ ಬೃಹತ್ ಉದ್ಯೋಗ ಮೇಳ ಗುಲ್ಬರ್ಗದಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾಯಿದ್ದಾರೆ. ಅದು ಡಿವಿಷನಲ್ ವೈಸ್ ಮಾಡ್ತಾಯಿದ್ದೀವಿ. ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಒಂದು ಡಿವಿಷನಲ್ ಮಟ್ಟದಲ್ಲಿ, ವಿಭಾಗೀಯ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳ 16ನೇ ತಾರೀಕಿಗಿದೆ. ಅದು ಆದಮೇಲೆ ಮತ್ತೆ ಇಲ್ಲಿ ಬೇಗ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಒಂದು ಡಿವಿಷನಲ್ ಇದು ಗುಲ್ಬರ್ಗ ಮತ್ತು ವಿಜಯಪುರ ಹತ್ತಿರ ಇರೋದ್ರಿಂದ ಒಂದಿಷ್ಟು ಜನ ಒಂದು ಸ್ವಲ್ಪ ಗ್ಯಾಪ್ ಇದ್ದೇ ಇರಬೇಕು ಅಂತ ಹೇಳಿ ಅದನ್ನು ಮುಗಿದ ಮೇಲೆ ಮುಂದಿನ ದಿನಮಾನದಲ್ಲಿ ನಾವು 1-2 ತಿಂಗಳಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಡ್ತೀವಿ. ಇದರಲ್ಲಿ ಗುಲ್ಬರ್ಗದಲ್ಲಿ ಕೂಡ ಈ ಮಕ್ಕಳು, ನಮ್ಮ ಮಕ್ಕಳು, ಇಲ್ಲಿ ಯಾರಿಗೆ ಅವಕಾಶ ಸಿಗಲ್ಲ ಅಲ್ಲಿ IT-BT ಕಂಪ್ನಿಗಳು ಬರ್ತವೆ, ಬೇರೆ ಬೇರೆ ಕಂಪ್ನಿಗಳು ಬರ್ತವೆ. ನಾನು ಇಲ್ಲಿ ಯಾರಿಗೆ ಸಿಕ್ಕಿರಲ್ಲ ಅವರು ಅದನ್ನು ಹತಾಶೆಗೊಳ್ಳದೆ ಗುಲ್ಬರ್ಗಕ್ಕೆ ಬಂದು ಅವರು ಕೂಡ ಅಲ್ಲಿ ಕೂಡ ಭಾಗವಹಿಸ್ಬೋದು. ಅವ್ರಿಗೆ ಈಗಲೂ ಇಲ್ಲಿಂದನೇ ಆಹ್ವಾನ ಮಾಡ್ತೀನಿ. ಇಲ್ಲಿ ಬಂದವರು ಮತ್ತು ಮಕ್ಕಳಿಗೆ ಇಲ್ಲಿ ಯಾರಾದರೂ ಬರೋಕ್ಕೆ ಆಗದೆ ಇರೋರು ಅಲ್ಲಿ ಕೂಡ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಮ್ಮ ಕೌಶಲ್ ಕಾರ್ ಪೋರ್ಟಲ್ ಎಲ್ಲಿದೆ, ಸ್ಕಿಲ್ ಕನೆಕ್ಟ್ ಪೋರ್ಟಲು, ಅದರಲ್ಲಿ ಅವರು ನೋಂದಣಿ ಮಾಡ್ಕೋಬೋದು. ಈಗಾಗಲೇ ನೋಂದಣಿ ಪ್ರೊಸೆಸ್ ಅಲ್ಲಿ ಕೂಡ ಶುರು ಇದೆ. ಅಲ್ಲಿ ಮೋರ್ ದೆನ್ 200 ಕಂಪ್ನೀಸ್ಗಳು ಬರೋ ನಿರೀಕ್ಷೆ ಇದೆ. ಹಾಗಾಗಿ ಅಲ್ಲಿ ಕೂಡ ಎಲ್ಲ ಮಕ್ಕಳು ಭಾಗವಹಿಸ್ಬೋದು. ಇಲ್ಲಿ ಜಿಲ್ಲೆಯವರು ಎಲ್ಲರೂ ಭಾಗವಹಿಸೋದಾ ಅಥವಾ ಬರೀ ತಾಲೂಕಿಗೆ ಸರ್? ಇಲ್ಲ, ಈ ಜಿಲ್ಲೆಯವರು, ಇದು ಜಿಲ್ಲೆಯವರು ಎಲ್ಲರೂ ಭಾಗವಹಿಸ್ಬೋದು. ಅದಕ್ಕೆ ಇದು ಜಿಲ್ಲಾಡಳಿತ ಮತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಅಂದರೆ ಎಲ್ಲರೂ ಬರ್ಬೋದು, ಯಾರ್ಯಾರಿಗೆ ಬೇಕಾಗುತ್ತೆ ಎಲ್ಲರೂ ಬರ್ಬೋದು. ಯಾವುದೇ ಉದ್ಯೋಗ ಮೇಳದಲ್ಲಿ ಸೀಮಿತ ಇಲ್ಲ. ಈವನ್ ಗುಲ್ಬರ್ಗದಲ್ಲೂ ಕೂಡ, ಕಲಬುರಗಿಯಲ್ಲೂ ಕೂಡ ಅಲ್ಲೇ ವಿಭಾಗೀಯ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಅವರು ನೀವು ಬೆಳಗಾಂದಿಂದ ಬಂದಿದ್ದೀವಿ, ಈಗ ಬಿಜಾಪುರದಿಂದ ಬಂದಿದ್ದೀವಿ ಅಂದರೆ ಇಲ್ಲ ಅಂತ ಹೇಳಲ್ಲ. ನಾವು ಎಲ್ಲರಿಗೂ ಭಾಗವಹಿಸ್ತಾರೆ, ಅಲ್ಲೂ ಕೂಡ ಭಾಗವಹಿಸ್ತಾರೆ. ಇಲ್ಲಿ ಯಾರು ಭಾಗವಹಿಸ್ಬೋದು, ಆದರೆ ಜಾಸ್ತಿ ದೂರ ಇರೋದ್ರಿಂದ ಯಾರೂ ಬರಲ್ಲ. ಯೂಶಲಿ ಎಲ್ಲ ನಮ್ಮ ಸ್ಥಳೀಯ ಮಕ್ಕಳೇ ಬರೋದು ಜಾಸ್ತಿ, ಬೇರೆ ಕಡೆ ಎಲ್ಲ. 1900 ಆಗಿದೆ. ಈಗ ಇನ್ನೂ ಎಕ್ಸ್ಪೆಕ್ಟೆಡ್ ಇದೆ 1881. ಇದು ನಿನ್ನೆ ಪ್ರಕಾರ ಡೇಟಾ. ನಿನ್ನೆ ಇನ್ನೂ 2000 ಮೇಲೆ ಆಗ್ತಾರೆ. ಇವತ್ತಿನ ತನಕ 3000. ನಾವು 3000 ತನಕ ನಿರೀಕ್ಷೆ ಇದೆ ನಮಗೆ. ಅಲ್ಲಿ ಭಾಗವಹಿಸೋರಿಗೆ ಏನಾದ್ರು ಅಲ್ಲಿ ಅವರಿಗೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಇದೆ. ಆಮೇಲೆ ಭಾಗವಹಿಸೋರಿಗೆ ಎಲ್ಲರಿಗೂ ಒಂದು ಸಬ್ಮಿಷನ್ ಸರ್. ಈಗ DC KSRTC ಅವರಿಗೆ ಬಸ್ಸಿನ ವ್ಯವಸ್ಥೆ ಸ್ವಲ್ಪ ಮಾಡೋಂಥ ಒಂದು ಲೆಟರ್ ಕೊಟ್ಟಿದ್ದೀನಿ ಸರ್. ಅವರ ಮಾತಾಡಿದ್ದೀನಿ ಸರ್. ಬಿಜಾಪುರದಿಂದ ಚಡ್ಚಣ, ಇಂಡಿಯಿಂದ ಚಡ್ಚಣ ಮತ್ತು ಶಿಂದಿಯಿಂದ ಚಡ್ಚಣ ಒಂದು ಲೆಟರ್ ಕೊಟ್ಟು ಅವ್ರು ಕೂಡ ಫಾಲೋಅಪ್ ಮಾಡಿ ಒಂದು ಹೆಚ್ಚಿನ ಪ್ರಮಾಣದಾಗ ಅವತ್ತು ಬಸ್ಸಿನ ವ್ಯವಸ್ಥೆ ಮಾಡಿರಿ ಅಂತ ಹೇಳಿ ಅವ್ರಿಗೆ ಆಯ್ತು ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್. ಅದನ್ನು ಆಮೇಲೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಇದೆ, ಅಲ್ಲಿ ಬಂದ ಎಂಪ್ಲಾಯರಿಗೂ ಊಟ ವ್ಯವಸ್ಥೆ ಇದೆ. ಸೊ ಬೆಳಿಗ್ಗೆ 10 ಗಂಟೆಗೆ ಪ್ರೋಗ್ರಾಮ್ ಇನಾಗ್ರೇಷನ್ ಇರುತ್ತೆ. ತಾವು ಕೂಡ ಎಲ್ಲರೂ ಬರಬೇಕು. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿರ್ತಾರೆ, ನಮ್ಮ ಶಾಸಕರಿರ್ತಾರೆ, ನಮ್ಮ ಮಾನ್ಯ ಮಂತ್ರಿ ಸಚಿವರಿಗೂ ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಅವರು ಬರುವ ನಿರೀಕ್ಷೆ ಇದೆ ನಮ್ಗೆ. ಹಾಗಾಗಿ ತಾವು ಕೂಡ ಇದಕ್ಕೆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಬರಬೇಕು.
ಮತ್ತು ಮಕ್ಕಳದ್ದು ಇಂಟ್ರೆಸ್ಟ್ ಯಾವ ಕಂಪನಿಗಳಿದೆ, ಸೊ ಆ ಥರ ಕಂಪನಿಗಳು ಜಾಸ್ತಿ ನಾವು ಕರೀತಾರೆ. ಕ್ಷೇತ್ರದ ಮೇಲೆ ಪ್ರೀತಿ. ಇಲ್ಲ ಹಂಗೆ ಇನ್ನೊಂದು ಹೇಳ, ಹೋದ ಒಂದು 6 ತಿಂಗಳ ಹಿಂದೆ ಮುದ್ದೇಬೇಳದಲ್ಲಿ ಒಂದು ಮಾಡಿದರು. ಆಮೇಲೆ ನಾನು ಅಧ್ಯಕ್ಷ ಆದಮೇಲೆ ಸಿಂದಗಿಯಲ್ಲಿ ಇಲ್ಲಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವರು ಮಾಡಿದರು ಉದ್ಯೋಗ ಮೇಳ. ಅವರು ಕೂಡ ಆಹ್ವಾನ ಮಾಡಿದರು ನನಗೆ. ಸೊ ಅಲ್ಲಿ ಎಲ್ಲೆಲ್ಲೂ ಮಾಡಿಲ್ಲ, ಅಲ್ಲಿ ಮಾಡಬೇಕಂತ ಒಂದು ಉದ್ದೇಶದಿಂದ ಎಲ್ಲೂ ಮಾಡೇ ಇಲ್ಲ. ಆ ಒಂದು ಉದ್ದೇಶದಿಂದ ಆಮೇಲೆ ನಮ್ಮ ಶಾಸಕರು ಅವರೇ ಹೇಳಿದರು, ನಮ್ಮ ಹತ್ರ ಏನಾರ ಮಾಡ್ರಿ ಅಂತ, ನೀವು ಅಧ್ಯಕ್ಷರಾಗಿದ್ದ ಮೇಲೆ ಏನಾರ ಮಾಡ್ರಿ ಅಂತ ಎಲ್ಲ ಶಾಸಕರು ಫಸ್ಟು ಅವ್ರು ಕೇಳಿದರು ನನಗೆ. ಅದಕ್ಕೆ ಆಯಿತು ಸರ್ ಅಂತ ಹೇಳಿ ಅವರ ಒಪ್ಪಿಗೆ ಮೇರೆಗೆ ಇದನ್ನು ಮಾಡ್ತಾಯಿದ್ರು. ಈಗ ನೀವು 2 ವರ್ಷ 1.5-2 ವರ್ಷ ಆಯ್ತು ಅನ್ಸುತ್ತೆ ಅಧ್ಯಕ್ಷ ಆಗಿ. 1 ವರ್ಷ ಆಯಿತು. 1 ವರ್ಷ ಆಯಿತು. ಹಾಂ. ಜಿಲ್ಲೆಗೆ ಏನು ತಮ್ಮ ನಿಗಮದಿಂದ ಏನಾದರೂ ಕೊಡುಗೆ ಉದ್ಯೋಗ ಮೇಲೆ ಹೊರತಾಗಿ ಅದೇ ಈಗ ಹೇಳ್ತೀನಿ ಸರ್. ಈಗ ನಮ್ಮ ಜಿಲ್ಲೆಯಲ್ಲಿ ಮೊದಲನೇದಾಗಿ ನನ್ನ ವೃತ್ತಿ ನನ್ನ ಆಯ್ಕೆ ಕಾರ್ಯಕ್ರಮ ಎಲ್ಲೂ ಇರಲಿಲ್ಲ. ಈ ನಮ್ಮ ಜಿಲ್ಲೆಯಲ್ಲಿ 4 ಕಡೆ ಇದೆ, ಅದು ನನ್ನ ಮೊಬೈಲಲ್ಲಿದೆ. ಎಲ್ಲೆಲ್ಲೂ ಅದು ನನ್ನ ವೃತ್ತಿ ನನ್ನ ಆಯ್ಕೆ ಅಂದರೆ ಶಾಲಾ ಮಕ್ಕಳದಿಂದನೇ ಮಕ್ಕಳಿಗೆ ವೃತ್ತಿ ಕುರಿತು, ಸ್ಕಿಲ್ ಕುರಿತು ಅವೇರ್ನೆಸ್ ಕೊಡೋದು ನಮ್ಮ ಜಿಲ್ಲೆಯಲ್ಲಿ ತಂದಿದ್ದೀವಿ. 2ನೇದು ಕಲಿಕೆ ಜೊತೆ ಕೌಶಲ್ಯ ಯೂನಿವರ್ಸಿಟಿ ಓನ್ಲಿ ಇನ್ ಕರ್ನಾಟಕ 4 ಯೂನಿವರ್ಸಿಟಿಯಲ್ಲಿ ಆಗಿತ್ತು. ಈ ವರ್ಷ ನಾನು ಅಕ್ಕಮಹಾದೇವಿ ಯೂನಿವರ್ಸಿಟಿಯಲ್ಲಿ ನಾನು ಅದನ್ನು ಇಂಟ್ರೊಡ್ಯೂಸ್ ಮಾಡಿಸಿ ಇದನ್ನು ಕೂಡ ಕಾಲೇಜ್ ಹಂತದಲ್ಲಿ ಕೂಡ ಕಲಿಕೆ ಜೊತೆ ಕೌಶಲ್ಯ ಮಾಡಿದ್ದೀವಿ. ನೋಡಿ, ಈ ಸಲ ಒಟ್ಟು 1192 ನನ್ನ ವೃತ್ತಿ ನನ್ನ ಆಯ್ಕೆಯಲ್ಲಿ ಇಷ್ಟು ಮಕ್ಕಳಿಗೆ ಇದನ್ನು ಅರಿವು ಕೂಡ ಕೊಡೋಕ್ಕೆ ನಾವು ಈಗಾಗಲೇ ಮಾಡಿದ್ದೀವಿ. ಆಮೇಲೆ ನಾನು ಕಲಿಕೆ ಜೊತೆ ಕೌಶಲ್ಯ ಕಾಲೇಜ್ ಹಂತದಲ್ಲಿ ಈ ವರ್ಷ ಅಕ್ಕಮಹಾದೇವಿ ಯೂನಿವರ್ಸಿಟಿಯಲ್ಲಿ ತಂದಿದ್ದೀವಿ. ಇದು ಒಂದು ಉದ್ಯೋಗ ಮೇಳ ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಇಂಗ್ಲೀಷ್ ಲ್ಯಾಬ್ ಅಂತ ಹೇಳಿ ನಮ್ಮ ಡಿಗ್ರಿ ನಾವು ಒಂದು ಜಾಗ ಕೇಳಿದ್ವಿ, ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲಿ ಒಂದು ಡಿಗ್ರಿ ಕಾಲೇಜ್ ಚೆನ್ನಾಗಿದೆ ಮಾಡಿ ಮೇಡಮ್ ಅಂತ ಅಂದಿದ್ದಕ್ಕೆ ಇಂಗ್ಲೀಷ್ ಲ್ಯಾಬ್ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಯಾರೂ ಲ್ಯಾಬ್ ಅಂತ ಹೇಳಲ್ಲ. ಯಾವುದೇ ಒಂದು ಭಾಷೆ ಕಲಿಬೇಕಾದ್ರೆ ಅದಕ್ಕೊಂದು ಒಳ್ಳೆಯ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾಗತ್ತೆ. ಹಾಗಾಗಿ ಮುಂದೆ ಇಂಗ್ಲೀಷ್ ಕಲಿಬೋದು, ಮುಂದೆ ಬೇರೆ ಲ್ಯಾಂಗ್ವೇಜ್ ಜಾಪನೀಸ್ ಜರ್ಮನಿ ಕೂಡ ಕಲಿಬೋದು ಅವಕಾಶ ಇದ್ದರೆ. ಆದರೆ ಸದ್ಯಕ್ಕೆ ಇಂಗ್ಲೀಷ್ ಲ್ಯಾಬ್ ಅಂತ ನಾವು ನಮ್ಮ ಇಲ್ಲಿ PU ಡಿಗ್ರಿ ಕಾಲೇಜಲ್ಲಿ ಕೂಡ ನಾವು ಈಗಾಗಲೇ ಸೆಟಪ್ ಎಲ್ಲ ಮಾಡಿದ್ದೀವಿ. ಅದನ್ನು ಒಂದಿನ ಇನಾಗ್ರೇಷನ್ ಮಾಡೋಕ್ಕೆ ನಮ್ಮ ಸಚಿವರ ಟೈಮ್ ನೋಡಿದಾಗ ಒಂದು 3-4 ಕಾರ್ಯಕ್ರಮಗಳನ್ನು ಒಟ್ಟಿಗೆ ಸೇರಿ ಅದನ್ನು ಒಂದು ಇನಾಗ್ರೇಷನ್ ಕೂಡ ಮಾಡ್ತಾಯಿದ್ದೀವಿ. ಸೊ ನನ್ನ ಇಲಾಖೆಯಲ್ಲಿ ಏನೇನು ಬರುತ್ತೆ ಅದು ಮೊದಲ ಆದ್ಯತೆ ನಾನು ನನ್ನ ಜಿಲ್ಲೆಗೆ ತರುವ ಒಂದು ಪ್ರಯತ್ನ ಕೂಡ ನಾನು ಮಾಡ್ತಾಯಿದ್ದೀನಿ. ಇನ್ನೂ 1-2 ಕಾರ್ಯಕ್ರಮ ನಾವು ಒಂದು ಸ್ಕಿಲ್ ಸೆಂಟರ್ ಮಾಡಬೇಕಂತ ಒಂದು ಯೋಜನೆ ಇದೆ. ಅದನ್ನು ನಾನು ಈಗ ಪ್ರಪೋಸಲ್ ಕೊಟ್ಟಿದ್ದೀನಿ. ಇನ್ನು ಪ್ರಪೋಸಲ್ ಮುಂದೆ ಅದನ್ನು ಅಪ್ರೂವ್ ಆದರೆ ನಾವು ಒಂದು ಸ್ಕಿಲ್ ಸೆಂಟರ್ ಕೂಡ ಮುಂದಿನ ದಿನದಲ್ಲಿ ಆಲೋಚನೆ ಮಾಡಿದ್ದೀವಿ. ಇನ್ನೊಂದು ಅಧ್ಯಕ್ಷರಾದ್ಮೇಲೆ ಬಂದಿದ್ದೀನಿ. ಆದರೆ ನೀವು ನೋಡಿ, ಎಲ್ಲ ಪಂಚಾಯಿತಿಯಲ್ಲೂ ಮಹಿಳೆಯರಿಗೆ ಏನು ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು ಮತ್ತು ಮೇಷಿನ್ ವರ್ಕು ನಲ್ ಜಲ್ ಕಾರ್ಯಕ್ರಮ ಮೂಲಕ ಮಾಡಿದ್ದೀವಿ. ಆದರೆ ನಮ್ಮ ಕಾರ್ಯಕ್ರಮಗಳು ಮುಟ್ತಾ ಇದ್ದೇವೆ, ಆದರೆ ನಾನು ನಿಮಗೆ ಕರೆದು ಹೇಳಿಲ್ಲ ಅಷ್ಟೇ. ಈಗ ನನ್ನ ವೃತ್ತಿ ನನ್ನ ಆಯ್ಕೆ ನಮ್ಮ ಕಾರ್ಯಕ್ರಮ ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮ ಆಯಿತು. ಅದು ನಿಮಗೆ ಅವೇರ್ನೆಸ್ ಅದು ಒಂದು ಕಮ್ಮಿ ಆಗಿದೆ. ನಮ್ಮ ಹತ್ರ ಅವೇರ್ನೆಸ್ ನಾವು ಕಡಿಮೆ ಮಾಡಿದ್ದೇವೆ. ಆಮೇಲೆ ಗ್ರಾಮೀಣ ಮಟ್ಟದಲ್ಲಿ ಹೆಣ್ಮಕ್ಕಳಿಗೆ ಪ್ಲಂಬಿಂಗು, ಎಲೆಕ್ಟ್ರಿಕಲ್ ವರ್ಕು, ಮೇಷಿನ್ ವರ್ಕು ಕಲಿಸೋದು ಕೂಡ ನಾವು ಮತ್ತು CEO ಕೂಡ ಅದನ್ನು ನಾವು ಉದ್ಘಾಟನೆ ಮಾಡಿ ಹೆಣ್ಮಕ್ಳಿಗೆ ತರಬೇತಿ ಕೊಟ್ಟು ಅದ್ರ ಜೊತೆಗೆ ಅವರಿಗೆ ಟೂಲ್ ಕಿಟ್ ಕೂಡ ಕೊಡ್ತೇವೆ. ಯಾಕಂದರೆ ಅವ್ರ ಪಂಚಾಯತಿಯಲ್ಲಿ ಎಲ್ಲಾದರೂ ನಳ ರಿಪೇರಿ ಆದರೆ ಎಲ್ಲ ಚಿಕ್ಕ ಪುಟ್ಟ ಎಲೆಕ್ಟ್ರಿಕಲ್ ವರ್ಕ್ ಆದರೆ ಅವ್ರ ಕಡೆಯಿಂದನೇ ರಿಪೇರಿ ಆಗಬೇಕು. ಇಂಥ ಒಂದು ಕಾರ್ಯಕ್ರಮ ಕೂಡ ನಾವು ನಮ್ಮ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಮಾಡ್ತಾ ಇದ್ದೀವಿ. ಏನಂದರೆ ಒಟ್ಟಾರೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಆದರೆ ಇದಕ್ಕೆ ಸ್ವಲ್ಪ ಅವೇರ್ನೆಸ್ ಕಡಿಮೆ ಆಗಿದೆ. ಇನ್ನು ಮುಂದೆ ನಾವು ಸ್ವಲ್ಪ ಅದಕ್ಕೂ ಒತ್ತು ಕೊಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.